ಹಲೋ ಎವ್ರಿವನ್. ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಅಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಈಗ ಎಲ್ಲ ಕಡೆ ಎಲ್ಲ ಊರಲ್ಲೂ ಹಬ್ಬಗಳಿರುತ್ತೆ. ಆದ್ದರಿಂದ ನಮಗೆ ಹಬ್ಬಕ್ಕೆ ಹೇಳಿದರು ಮದ್ದೂರಲ್ಲಿ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ಮದ್ದೂರು ಹತ್ರ ಚನ್ನಪಟ್ಟಣ ಹತ್ರ ಆಗಿರೋದ್ರಿಂದ ಅಲ್ಲಿ ಚಾಮುಂಡೇಶ್ವರಿ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಹಾಗೆಯೇ ಹೋಗಿ ಅಲ್ಲಿಂದ ಮದ್ದೂರಿಗೆ ಹೋಗಿ ಹಬ್ಬ ತೀರಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗೋ ದಾರಿನಲ್ಲಿ ನನ್ನ ಮಗಳು ಈ ರೀತಿ ಚೇಷ್ಟೆ ಮಾಡ್ತಾ ಇದ್ದಾಳೆ. ಈಗ ಕಾರ್ ಪಾರ್ಕಿಂಗ್ ಮಾಡಿ ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಸಖತ್ ಬಿಸಿಲಿರೋದ್ರಿಂದ ನಾವು ಸ್ಲಿಪ್ಪರ್ನ ಕಾರಲ್ಲೇ ಬಿಡಲಿಲ್ಲ. ಇದು ಚಪ್ಪಲಿ ಬಿಡೋ ಸ್ಥಳ. ಅಂದರೆ ಬೇರೆ ಕಡೆ ಎಲ್ಲ ಟೋಕನ್ ಕೊಡ್ತಾರೆ, ಹಾಗೆ ಇಲ್ಲಿ ಟೋಕನ್ ಕೊಡೋದಿಲ್ಲ. ನಾವೇ ನಂಬರ್ ನೆನ್ಪಿಟ್ಕೊಂಡು ಬಂದು ಹೇಳಬೇಕು. ಬಟ್ ಇಲ್ಲೂ ಪೇ ಮಾಡಬೇಕು. ನೆಕ್ಸ್ಟು ಇಲ್ಲಿ ನೋಡಿ, ನಾವು ಬಂದಿದ್ದೀವಿ ನಾನು ಹೇಳಿದ್ದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಇದಿರೋದು ಚನ್ನಪಟ್ಟಣ ತಾಲೂಕು ಮಾಲೂರು ಹೋಬಳಿ ಗೌಡಗೆರೆ ಗ್ರಾಮದಲ್ಲಿ ಈ ಒಂದು ಟೆಂಪಲ್ ಇದೆ. ಈಗ ನಾವು ಎಂಟರ್ ಆಗ್ತಾ ಇದ್ದೀವಿ. ನೋಡಿ, ಇದು ತೆಂಗಿನಕಾಯಿ ಹೊಡೆಯೋ ಸ್ಥಳ ಇದು. ಇಲ್ಲಿ ನಾವು ಏನು ಪೂಜೆಗೆ ತೆಂಗಿನಕಾಯಿ ತಂದಿರ್ತೀವಿ ಅದನ್ನು ಇಲ್ಲಿ ಒಡೆದು ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋದ ತಕ್ಷಣ ಸ್ಟಾರ್ಟಿಂಗಲ್ಲೇ ಗಣಪತಿ ದರ್ಶನ ಮಾಡಿಕೊಂಡ್ವಿ. ಗಣಪತಿ ದರ್ಶನ ಮಾಡಿದ ತಕ್ಷಣವೇ ತ್ರಿಪುರ ಸುಂದರಿ ತಾಯಿದು ಟೆಂಪಲ್ಲು ಅಲ್ಲೇ ಇದೆ. ಅಲ್ಲೂ ಕೂಡ ನಾವು ಆ ದೇವಿದು ದರ್ಶನ ಮಾಡಿಕೊಂಡ್ವಿ. ನೋಡಿ, ಇಲ್ಲಿ ಏನು ಒಂದು ವಿಶೇಷತೆ ಅಂದರೆ, ಇಲ್ಲಿ ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಇಲ್ಲಿ ಒಂದು ಕಾಯಿನ ತಗೊಂಡು ಅದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸಿ ಅಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ನಾವು ತಂದು ಇಲ್ಲಿ ಕಟ್ಟಿದ್ರೆ ಅದು ನೆರವೇರುತ್ತೆ ಅನ್ನೋದು ಒಂದು ಇಲ್ಲಿಯ ನಂಬಿಕೆ. ಆದ್ದರಿಂದ ನಾವು ಕೂಡ ಇಲ್ಲಿ ಒಂದು ಕಾಯಿ ಕಟ್ಟಿ ಬಂದಿದ್ದೀವಿ. ಅಂದರೆ ನಾನು ಕಟ್ಟಿಲ್ಲ, ನಮ್ಮ ತಂದೆ ಕಟ್ಟಿದ್ದಾರೆ. ಅದು ಏನು ಕೇಳ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಈಗ ನಾವು ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಕ್ಯೂನಲ್ಲಿ ಅಂದರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಜನನೇ ಇದ್ದಾರೆ. ನೋಡಿ, ನನ್ನ ಮಗಳು, ನಾನು, ನಮ್ಮಮ್ಮ ಮತ್ತು ಅವರಿಬ್ಬರು ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಹೋಗ್ತಾ ಇದ್ದೀವಿ. ನನ್ನ ಮಗಳು ಹಿಂಗೆ ಆಟ ಆಡ್ಕೊಂಡು ಹೋಗ್ತಾ ಇದ್ದಾಳೆ. ಕ್ಯೂನಲ್ಲಿ ನಿಂತಾಗ ಈ ಥರ ಎಲ್ಲ ಹಾಕಿರ್ತಾರಲ್ಲ ಕಂಬಿಗಳು, ಅವಾಗ ಆ ಕಡೆ ಈ ಕಡೆ ಎಲ್ಲ ಇದ್ದಾಗ, ಚಿಕ್ಕ ಮಕ್ಕಳು ಇದ್ದಾಗ ನಾವು ಕೂಡ ಹೀಗೆ ಆಟ ಆಡ್ತಿದ್ವಿ. ಅದು ಒಂಥರ ನೆನಪಾಗುತ್ತೆ ನನ್ನ ಮಗಳನ್ನ ನೋಡಿದಾಗ. ಈಗ ನೋಡಿ, ಅಲ್ಲಿ ಒಂದು ಬಸವಣ್ಣಂದು ಸ್ಟ್ಯಾಚು ಕಾಣಿಸ್ತಾ ಇದೆ. ಇವೆಲ್ಲ ನೋಡ್ಬೋದು. ಮತ್ತು ನೋಡಿ, ತೆಂಗಿನಕಾಯಿ ಎಷ್ಟು ಕಟ್ಟಿದ್ದಾರೆ ಅಂದರೆ ಇಲ್ಲಿ ಇದೇ ಒಂದು ಸಾಕ್ಷಿ ಇಲ್ಲಿಗೆ ಎಷ್ಟು ಜನ ಬರ್ತಾರೆ ಮತ್ತು ಬಂದಿರ್ಬೋದು ಅಂತ ನಾವು ಈ ತೆಂಗಿನಕಾಯಿಗಳು ನೋಡೇ ತಿಳ್ಕೊಬೋದು. ನೋಡಿ, ಇವಾಗ ನಾವು ಟೆಂಪಲ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ, ಕ್ಯೂ ತುಂಬ ಜಾಸ್ತಿ ಇದೆ. ಇಲ್ಲಿ ಇದು ನಾನು ಹೇಳಿದ್ನಲ್ಲ ಆವಾಗಲೇ ಬಸವಣ್ಣಂದು ಸ್ಟ್ಯಾಚು. ಈಗ ಒಂದು ರೀಸೆಂಟಾಗಿ ಇದ್ರದ್ದು 3ನೇ ವರ್ಷದ ಪುಣ್ಯತಿಥಿ ಆಯಿತು ಅಂತ ನಾನು ಒಂದು ಇನ್ಸ್ಟಾ ವೀಡಿಯೋದಲ್ಲಿ ನೋಡಿದ್ದೆ ಬಸವಣ್ಣಂದು. ಮತ್ತು ಇಲ್ಲಿ ಒಂದು ಬೋರ್ಡ್ ಕಾಣಿಸ್ತಿರ್ಬೋದು ನಿಮಗೆ. ಇದರ ದೇವಸ್ಥಾನದ ಒಳಗಡೆ ಮೊಬೈಲ್ನ ನಿಷೇಧಿಸಿದೆ ಅಂತ ಅಂದ್ಬಿಟ್ಟು, ಆದ್ದರಿಂದ ನಾನು ಒಳಗಡೆ ಯಾವುದೇ ಥರ ವೀಡಿಯೋನು ಮಾಡೋಕ್ಕಾಗಲಿಲ್ಲ. ನಾವು ನೆಕ್ಸ್ಟು ಹೊರಗಡೆ ಬಂದ್ವಿ. ಹೊರಗಡೆಯಿಂದ ನಾನು ಅದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿಂದ ನೆಕ್ಸ್ಟು ಬಂದು ಇಲ್ಲಿ ಒಂದು ಕಲ್ಲಿದೆ. ಆ ಕಲ್ಲಿಗೆ ನಾವು ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆ ಒಂದು ₹1 ಕಾಯಿನ್ನೋ ₹2 ಕಾಯಿನ್ನೋ ಅಲ್ಲಿ ಅಂಟಿಸೋದು. ಅದು ಅಂಟ್ಕೊಂಡ್ರೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದು ನೆರವೇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಇರೋರ ನಂಬಿಕೆ. ಇಲ್ಲಿ ಬರುವಂಥ ಭಕ್ತಾದಿಗಳ ನಂಬಿಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಅಲ್ಲಿಂದ ಕುಂಕುಮ ಮತ್ತು ಹೂವು, ತೀರ್ಥ ಪ್ರಸಾದ ಎಲ್ಲ ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಇದು ದೊಡ್ಡದು ಚಾಮುಂಡೇಶ್ವರಿ ಇದು ಸ್ಟ್ಯಾಚು ಇದೆಯಲ್ಲ, ಇದು ಬಂದು 60 ಅಡಿ ಮತ್ತು 18 ತೋಳುಗಳನ್ನ ಹೊಂದಿರುವಂತಹ ವರ್ಲ್ಡ್ ಟಾಲೆಸ್ಟ್ ಚಾಮುಂಡೇಶ್ವರಿ ಸ್ಟ್ಯಾಚು ಅಂತ ಹೇಳ್ಬೋದು. ಇದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ನೀಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬರೋರಿಗೆ ಆಕರ್ಷಕವಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಹೀಗೆಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಮಾಡಿದ್ರೆ ತಾನೇ ಎಲ್ಲರೂ ಫುಲ್ ಜನ ಎಲ್ಲ ಜಾಸ್ತಿ ಬರೋದು ಅಲ್ವಾ. ನೆಕ್ಸ್ಟ್ ನಾವು ಊಟದ ಹಾಲಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಅನ್ನಪ್ರಸಾದ ಇದೆ. ಈಗ ನಾವು ಅನ್ನಪ್ರಸಾದ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗುವಾಗ
ಇಲ್ಲಿ ನಮಗೆ ಒಂದು ಕಲೆಗಳು ಕಾಣಿಸ್ತು ಅಂತ ಅಂದರೆ ಒಂದು ಬಡವರದ್ದು ಎಲ್ಲ ಸ್ಟ್ಯಾಚುಗಳು. ಅಲ್ಲಿ ಒಂದು ಸ್ಲೋಗನ್ ಹಾಕಿದ್ದಾರೆ, ಚೆಲ್ಲದಿರಿ ಅನ್ನ, ಬಡವರಿಗೆ ಅದೇ ಚಿನ್ನ, ಹಸಿದವರಿಗೆ ಅದೇ ಚಿನ್ನ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಸ್ಲೋಗನ್ನ ಹಾಕಿದ್ದಾರೆ. ನಾವು ಯಾವಾಗಲೂ ಅನ್ನನ ವೇಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ನಮಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ, ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಅಷ್ಟನ್ನು ಮಾತ್ರ ತಿನ್ನಬೇಕು. ನಾವು ತೀರಾ ಆಸೆಗೆ ಹಾಕಿಸ್ಕೊಂಡು ಎಲ್ಲನೂ ವೇಸ್ಟ್ ಮಾಡಬಾರ್ದು. ಆದ್ದರಿಂದ ಅದು ಒಂದು ಒಳ್ಳೆ ಸ್ಲೋಗನ್ ಅಂತಲೇ ಹೇಳ್ಬೋದು. ನಾವು ಈಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಮತ್ತು ಇಲ್ಲಿ ನೋಡಿ, ಇಲ್ಲೂ ಎಲ್ಲ ಸಖತ್ತು ಕಾಯೆಲ್ಲ ಕಟ್ಟಿದ್ದಾರೆ. ಇದು ದೇವಸ್ಥಾನದ ಹಿಂದೆ ನಾನು ಇದು ತೋರಿಸ್ತಾ ಇದ್ದೀನಿ, ದೇವಸ್ಥಾನದ ಹಿಂಭಾಗ ನಾನು ತೋರಿಸ್ತಾ ಇರೋದು. ಮತ್ತು ನಾವು ಒಂದು ರೌಂಡು ಅದನ್ನು ಸುತ್ತ ಹಾಕ್ಕೊಂಡು ಈಗ ನಾವು ಒಂದು ಆ ಚಾಮುಂಡೇಶ್ವರಿದು ಸ್ಟ್ಯಾಚು ಇದೆ ಅದ್ರ ಮುಂದೆ ಬಂದು ನಿಂತ್ಕೊಂಡ್ವಿ. ಈಗ ನಾವು ಆ ಚಾಮುಂಡೇಶ್ವರಿದು ಪಾದದ ಹತ್ರ ಹೋಗಬೇಕು. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಒಂದು ಬಸಪ್ಪನ ಸನ್ನಿಧಿ ಇದೆ. ಇಲ್ಲಿ ನಾವು ಬಸಪ್ಪನವರ ಒಂದು ಆಶೀರ್ವಾದ ಪಡೆಯೋದಕ್ಕೆ ಅಂತ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಸುಮಾರು ಜನ ಭಕ್ತಾದಿಗಳು ಕೂತಿದ್ರು. ಮತ್ತು ನಾವು ಇಲ್ಲಿಂದ ಬಸಪ್ಪನವರ ಆಶೀರ್ವಾದವನ್ನು ತೆಗೆದುಕೊಂಡು ನಾವು ಚಾಮುಂಡೇಶ್ವರಿದು ಏನು ದೊಡ್ಡ ಸ್ಟ್ಯಾಚು ಇದೆ ಅಲ್ಲಿಗೆ ಹೋದ್ವಿ. ನೋಡಿ, ಈಗ ನಮ್ಮಮ್ಮ ಮತ್ತು ನನ್ನ ಮಗಳು ಇಬ್ಬರು ಆ ಒಂದು ಏನು ಬಸಪ್ಪ ಇದ್ದಾರೆ ಅವ್ರಿಗೆ ನಮಸ್ಕಾರ ಮಾಡ್ತಾಯಿದ್ದಾರೆ. ನಾವು ಇವಾಗ ಅಲ್ಲಿ ಏನು ಚಾಮುಂಡೇಶ್ವರಿದು ಸ್ಟ್ಯಾಚು ಕಾಣಿಸ್ತಾ ಇದೆ, 60 ಅಡಿದು ಚಾಮುಂಡೇಶ್ವರಿ ಸ್ಟ್ಯಾಚು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ಆ ಚಾಮುಂಡೇಶ್ವರಿದು ಏನು ಅಲ್ಲಿ ಕೆಳಗೆ ಗುಹೆ ಥರ ಮಾಡಿದ್ದಾರೆ, ಅಲ್ಲಿ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಮಲ್ಲಿ ಏನು ಅಂದರೆ 12 ಜ್ಯೋತಿರ್ಲಿಂಗಗಳನ್ನ ಆ ಮ್ಯೂಸಿಯಮಲ್ಲಿ ನಾವು ನೋಡ್ಬೋದಾಗಿದೆ. ಮತ್ತು ಇವಾಗ ನಾವು ಒಂದು ಚಾಮುಂಡೇಶ್ವರಿದು ಪಾದದ ಹತ್ರ ಬಂದ್ವಿ. ಇಲ್ಲಿ ಏನು ಅಂದರೆ ನಾನು ಆವಾಗಲೇ ಕಾಯಿ ತೋರಿಸಿದ್ನಲ್ಲ, ಆ ಕಾಯಿನ ತಂದು ಇಲ್ಲಿ ಪೂಜೆ ಮಾಡಿಸಿ ದೇವ್ರ ಪಾದದ ಹತ್ರ ಇಟ್ಟು ನಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಅದನ್ನು ಬೇಡಿಕೊಂಡು ಸಂಕಲ್ಪ ಮಾಡಿ ನಾವು ಅಲ್ಲಿ ತಗೊಂಡೋಗಿ ಕಟ್ಟೋದ್ರಿಂದ ನಮ್ಮ ಮನಸ್ಸಲ್ಲಿ ಏನಿದೆ ಅದು ಈಡೇರುತ್ತೆ. ಮತ್ತು ನೀವು ಇಲ್ಲಿಂದ ನೋಡ್ಬೋದು, ನೋಡಿ ಮೇಲ್ಗಡೆಯಿಂದ ಈ ರೀತಿ ಕಾಣುತ್ತೆ. ಇವಾಗ ನಾವು ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನನ್ನ ಮಗಳಿಗೆ ಏನಾದರೂ ಒಂದು ತಗೊಡ್ಬೇಕು ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು. ನೀವು ನೋಡಿದ್ರಿ ಅವರು ನಮ್ಮ ಅಣ್ಣ ಅತ್ತಿಗೆ. ಮತ್ತು ಇಲ್ಲಿ ನಾವು ಬಂದ್ವಲ್ಲ ಶಾಪಿಂಗಿಗೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೈಲ್ ಕಟ್ಟರು, ಟೇಪು ಮತ್ತು ಕ್ಲಿಪ್ಸು, ಪೌಡರು, ರಿಬ್ಬನ್ಸು ಮತ್ತು ಆರ್ಟಿಫಿಷಿಯಲ್ಲು ಸರಗಳು ಎಲ್ಲನೂ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಶಾಪಿಂಗೆಲ್ಲ ಮುಗಿಸ್ಕೊಂಡು ನಮ್ಮ ಪಾಪು ಸ್ಕೂಟರ್ ಕೇಳಿದ್ಲು, ಬಟ್ ಅವಳು ಅದರಲ್ಲಿ ಆಟ ಆಡೋದಿಲ್ಲ. ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡಿರ್ತಾಳೆ ಮತ್ತು ಅದನ್ನು ತೆಗೆದು ಎಸಿತಾಳೆ. ಅದರಿಂದ ಅವಳು ಏನು ಆಟ ಆಡ್ತಾಳೆ ಅಂತ ನನಗೆ ಗೊತ್ತಿತ್ತು. ಅದರಿಂದ ಅವಳಿಗೆ ಒಂದು ಡಾಕ್ಟರ್ ಕಿಟ್ಟನ್ನು ತೆಗೆದುಕೊಟ್ಟೆ. ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಕ್ಲಿಪ್ಸ್ಗಳೆಲ್ಲ ಕಾಣಿಸ್ತಾ ಇದೆ, ನೋಡ್ಬೋದು ನೋಡಿ. ಮತ್ತು ಬ್ಯಾಂಗಲ್ಸ್ ಎಲ್ಲ ವೆರೈಟೀಸ್ ಆಫ್ ಬ್ಯಾಂಗಲ್ಸ್ ಇದೆ, ಎಲ್ಲ ಗಾಜಿನ ಬಳೆಗಳು ಮತ್ತು ಮೆಟಲ್ ಎಲ್ಲ ಥರ ರೀತಿಯೂ ಬಳೆಗಳಿದೆ, ನೋಡ್ಬೋದು ನೀವು. ಮತ್ತು ಇಲ್ಲಿ ಒಂದು ಚಿಕ್ಕದು ವಿಗ್ರಹಗಳೆಲ್ಲ ಇದೆ ಮತ್ತು ಪರ್ಸ್ಗಳಿದ್ದಾವೆ. ನಮ್ಮ ಪಾಪು ಇದನ್ನೆಲ್ಲ ನೋಡಿ ತುಂಬಾ ಖುಷಿಪಟ್ಳು. ನೋಡಿ, ಇದೇ ನಾನು ಹೇಳಿದ್ದು ಡಾಕ್ಟರ್ ಕಿಟ್ಟು, ಇದನ್ನು ನಾನು ಅವಳಿಗೆ ತೆಗೆದುಕೊಟ್ಟೆ. ಅದನ್ನು ಈಸ್ಕೊಂಡು ಸಖತ್ತು ಖುಷಿಪಟ್ಳು. ಇವಾಗ ನಾವು ಅದನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲೂ ನೋಡ್ಬೋದು, ಇಲ್ಲೂ ಡೆಕೋರೇಟಿವ್ ಐಟಮ್ಸ್ಗಳೆಲ್ಲ ತುಂಬಾ ಇದೆ ಈ ಶಾಪಲ್ಲೂ ಕೂಡ. ಮತ್ತು ಅಲ್ಲಿ ಬೆಲ್ಲದ್ದು ಆರತಿ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಹೋಗಿ ಕೇಳಿದಾಗ ಬೆಲ್ಲದ ಆರತಿನ ದೇವ್ರ ಹತ್ರ ಮಾಡಿ ಅಲ್ಲಿ ಇಡೋದ್ರಿಂದ ನಮಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂದರು. ಅದನ್ನು ಮುಗಿಸ್ಕೊಂಡು ನೀವು ಈಗ ನೋಡ್ತಾ ಇರ್ಬೋದು, ನಮ್ಮ ಅಣ್ಣ, ಅತ್ತಿಗೆ ಮತ್ತು ನನ್ನ ಮಗಳು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಚಪ್ಪಲಿ ಸ್ಟ್ಯಾಂಡಿಗೆ ಬಂದು ಚಪ್ಪಲಿ ಹಾಕ್ಕೊಂಡು ಅಲ್ಲಿಂದ ನಾವು ಒಂದು ದೇವಸ್ಥಾನನ ಬಿಟ್ಟು ನಾನು ಮೊದಲೇ ಹೇಳ್ದಂಗೆ ನಾವು ಮದ್ದೂರಿಗೆ ಹೋಗಿ ಅಲ್ಲೇ ಹಬ್ಬ ಮುಗಿಸ್ಕೊಂಡು ಸೀದಾ ಮನೆಗೆ ಹೊರಟ್ವಿ. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಟೇಕ್ ಕೇರ್.